ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಯಾವುದಾಯ್ತೀಗ? ಹಾಂ. ಸಾಮಾನ್ಯದಪಿ ಉಪಲಬ್ಧೇ ಮೃತ್ಯುವನ್ನ ಹಿ ಲೋಕಾಪತ್ತಿ ನ ಸಾಮಾನ್ಯ ದರ್ಶನ ಮಾತ್ರೇಣ ಮುಕ್ತಿ ಯಥಾ ಮೃತ್ಯು ಮಾತ್ರ. ಸಾಮಾನ್ಯ ದರ್ಶನದಿಂದ ಏನಾಗೋದಿಲ್ಲ? ಮುಕ್ತಿ ಆಗೋದಿಲ್ಲ. ಸಾಮಾನ್ಯ ದರ್ಶನ ಸ್ಪೆಷಲ್ ದರ್ಶನವೇ. ಸ್ಪೆಷಲ್ ಅಂದರೆ ಯಾವುದು? ಬಿಂಬರೂಪ. ಬಿಂಬರೂಪ ನೋಡಬೇಕು, ಇಲ್ಲ ಹೋದ್ರೆ ಅದಾಗೋದಿಲ್ಲ. ಸಾಮಾನ್ಯ ದರ್ಶನ ಮಾತ್ರೇಣ ಮುಕ್ತಿ ನ ಯಥಾ ಮೃತ್ಯು ಮಾತ್ರ. ಸಾಮಾನ್ಯ ಸತ್ತೋರಿಗೆ ಅಂತಾರೆ ವೈಕುಂಠ ಯಾತ್ರೆ ಮಾಡಿದ್ರು ಅಂದ್ಬಿಡ್ತಾರೆ. ಸುಮ್ಮನೆ ಅನ್ನೋದಷ್ಟೇ. ಆ್ಯಕ್ಚುಲಿ ಏನಾಗಿರೋದಿಲ್ಲ ಅದು 199 ಎಷ್ಟು ಬೇಕಾದ್ರೂ 9 ಹಾಕ್ಬೋದು. ಎಲ್ಲರೂ ವೈಕುಂಠಕ್ಕೆ ಹೋದ್ರೆ ಬದಲು ಯಾರು ಕೊಂದುಬಿಟ್ಟು ವೈಕುಂಠಕ್ಕೆ ಕಳಿಸಿಬಿಟ್ಟೆ ತಗೊಂಡ ಮರ್ಡರ್ ಮಾಡಿಲ್ಲ, ಏನು ಮಾಡಿದ? ವೈಕುಂಠಕ್ಕೆ ಕಳಿಸಿಬಿಟ್ಟೆ ತಗೊಂಡ ಹೇಳಬಾರ್ದಾಗಲ್ಲ. ಆದರೆ ಒಂದು ಮೃತ್ಯು ವೈಕುಂಠಕ್ಕೆ ಹೋಗುತ್ತೆ. ಒಂದು ಮೃತ್ಯು ಯಾವುದದು? ಅಪ್ರೋಷ ಜ್ಞಾನ ಆದರೆ ಸಾಲದು, ಪ್ರಾರಬ್ಧನೂ ಕಡಿಬೇಕು. ಆವಾಗ ಅಂತ್ಯಕಾಲಕ್ಕೆ ಸ್ಮರಣೆ ಬರೋದು. ಆ ಮೃತ್ಯು ಏನದು ನೋಡಿ. ಸಾಮಾನ್ಯ ಮೃತ್ಯು ಅಂದರೆ ಎನಿ ಡೆತ್, ಅದು ಕರ್ಮ ಸವದ ಮೇಲೆ ಡೆತ್ತು. ಅಪ್ರೋಷ ಮೊದಲು ಬಂದಿರಬೇಕು. ಆ ಮೃತ್ಯುಗೆ ಏನಂತ ಕರೀತಾರೆ? ಅದು ಹರಿಪಾದ ಸೇರಿದು, ಅದು ಬೇರೆ ದಾರಿನೇ ಇಲ್ಲ, ಅಲ್ಲಿ ಹೋಗಲೇಬೇಕು. ಅದಕ್ಕೆ ಇನ್ನೂ ಹೇಳ್ತಾರೆ, ದಿವಸ ಮಲಗ್ತಾನೆ ನಿದ್ರೆ ಅಂತ ಕರೀತಾರೆ. ಸತ್ವ ದೀರ್ಘ ನಿದ್ರೆ ಮಾಡಿದ್ರು ಏನಂತ ಮತ್ತೆ ಹೇಳೋದೇ ಇಲ್ಲ ಅಂತ, ಅದು ನಿದ್ರೆನೇ. ಐತರ್ಯದಲ್ಲಿ ಹೇಳ್ತಾರೆ ನಿದ್ರಾ ಸುನಿದ್ರಾ ಅಂತ 2 ಹೆಸರು. ನಿದ್ರಾ ಅಂದರೆ ಡೈಲಿ ಮಾಡೋದು, ಸುನಿದ್ರಾ ಅಂದರೆ ಡೆತ್ ಅಂತಲ್ಲ. ಸುನಿದ್ರಾ ಅಂದರೆ ಡೆತ್, ಅದೇ ಸೂಕ್ಷ್ಮ ವ್ಯತ್ಯಾಸಗಳಷ್ಟೇ. ಉಸಿರು ಬಿಡ್ತಾನೆ, ಕೊನೆ ಉಸಿರು ಬಿಟ್ಟ ಅಂದರೆ ಮುಗೀತು. ಉಸಿರು ಬೇರೆ, ಕೊನೆ ಉಸಿರು ಬೇರೆ. ಮುಚ್ಯತೆ ಸಾಮಾನ್ಯ ದರ್ಶನ ಲೋಕಾ ಭಕ್ತಿ ಯೋಗ್ಯಾತ್ಮ ಮುಕ್ತಿ ಯೋಗ್ಯಾತ್ಮ ದರ್ಶನಾತ್. ತನಗೆ ಯೋಗ್ಯವಾದಂತಹ ರೂಪ ಕಂಡಾಗ ಮಾತ್ರ ಅದು ಮೋಕ್ಷಕ್ಕೆ ಕಾರಣ ಆಗುತ್ತೆ. ಅಪರೋಕ್ಷ ಜ್ಞಾನ ಅಂತ ಕರೀತಾರೆ ಹೊರತು ಸಾಮಾನ್ಯ ದರ್ಶನ ಕರೆಯೋದಿಲ್ಲ. ಇತಿ ಹಿ ನಾರಾಯಣ ತಂತ್ರೇ ಮುಚ್ಯತೆ ನಾತ್ರ ಸಂದೇಹೋ ದೃಷ್ಟ್ಯಾತು ಸ್ವಾತ್ಮಯೋಗ್ಯಯ ಇತಿ ಚ. ಆ ಬಿಂಬರೂಪ ದರ್ಶನವಾಯಿತು ಅಂದರೆ ಮುಕ್ತಿ ಅಶೂರ್. ಮುಂದೆ ಏನೇ ತಪ್ಪು ಏನೇ ಮಾಡ್ಕೊಂಡು ಹೋಗಲಿ, ಮೃತ್ಯು ಯಾವ್ದು ಗ್ಯಾರಂಟಿ? ಮುಕ್ತಿ ಎಂಬುದು ಪರ್ಮನೆಂಟ್, ಯಾವ ಕಾಲಕ್ಕೂ ಡೌಟ್ ಇಲ್ಲ. ದರ್ಶನೇನ ಆತ್ಮಯೋಗೇನ ಮುಕ್ತಿರ್ ನಾಣ್ಯೇನ ಕೇನಚೆ. ಆದರೆ ಅದು ಆತ್ಮಯೋಗ್ಯ ಅಂದರೂ ಒಂದೇ, ತಾವು ನೋಡಬೇಕಾದ್ದು ಅಂದರೂ ಒಂದೇ, ಬಿಂಬರೂಪ ಅಂದರೂ ಒಂದೇ. ಇತಿ ಚ ಅಧ್ಯಾತ್ಮೆ ಭಕ್ತಿರೇವೈನಂ ನಯತಿ. ಬಸ್ ರಿಸರ್ವೇಷನ್ ಆಗಿದೆ, ಬಟ್ ಆ ಸೀಟಲ್ಲೇ ಕೊಡಬೇಕು ಅವನು, ಬೇರೆ ಸೀಟಲ್ಲಿ ಕೊಡೋಗಿಲ್ಲ. ಬೇಗ ಯಾರಿಗೂ ಬೇಕಾದ್ರೆ ಕೊಡ್ಬೋದು, ಬಟ್ ಅವ್ರನ್ನ ಕೊಡೋದಿಲ್ಲ ಅಂದರೆ ಏನು ಮಾಡೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಅವನದೇ ರೈಟ್. ಸೊ ಪರ್ಸ್ನಲ್ ಟಿಕೆಟ್ ತೊಗೊಂಡು ಮಾತ್ರಕ್ಕೆ ಎಲ್ಲಿ ಬೇಕಾದ್ರೆ ಹಾಕಿ ಕೊಡೋಕ್ಕೆ ಬರೋದಿಲ್ವ? ಹಾಗೆ ಸಾಮಾನ್ಯ ಟಿಕೆಟ್ ಬೇರೆ, ಸೀಟ್ ನಂಬರ್ ಹಾಕಿ ಕೊಟ್ಟರೆ ಬೇರೆ. ಸೀಟ್ ನಂಬರ್ ಹಾಕಿ ಕೆಲಸಕ್ಕೆ ಏನು ಮಾಡ್ತಾರೆ? ಸುಮ್ಮನೆ ಕೊಟ್ಬಿಡ್ತಾರೆ. ಎಲ್ಲಿ ಬೇಕಾದ್ರೆ ಕೊಡ್ಬೋದು, ಯಾವ ನಂಬರ್ ಹಾಕಿರ್ತಾರೆ ಅಲ್ಲೇ ಕೊಡಬೇಕು. ಭಕ್ತಿರೇವೈನ ಡಿಪೋ ಹೋಗಿದೆ ಈಗ. ನಿಮಗೆ ಇದು ಕೊಟ್ಟರೆ ರೇಷನ್ ಕಾರ್ಡ್ ಕೊಟ್ಟು ಮಾತ್ರ ಎಲ್ಲ ಕಡೆ ಕೊಡೋದಿಲ್ಲ. ಎಲ್ಲಿ ಕೊಡ್ತಾರೆ? ಇವ್ರು ಅಲಾಟೆಡ್ ಡಿಪೋಗೆ ಹೋಗಬೇಕು, ಬೇರೆ ಕಡೆಗೆ ಹೋಗಕ್ಕೆ ಬರೋದಿಲ್ಲ. ಇವನ್ ಡಿಪೋ ಅದು ಅಷ್ಟೇ. ಅರ್ಥ ಆಯ್ತಾ? ಅದೇ ರೀತಿಯೇ ಹೋಗಿರ್ಬೋದು. ಅದು ಬಸ್ ಅಷ್ಟೇ ಇದ್ದರೂ ಅದೇ ಬಸ್ಸು, ಅದು 2 ಬಸ್ ನಿಂತಿದೆ, 2 ಹೋಗ್ತಾ ಇದೆ ಅಲ್ಲಿಗೆ. ರಿಸರ್ವ್ ಆಗಿರೋ ಬಸ್ಸಲ್ಲೇ ಕೊಡಬೇಕು. ಬೇರೆದು ಕೊಟ್ಟು ಬೇರೆ ಟಿಕೆಟ್ ತೊಗೋಬೇಕು. ಮತ್ತೆ ಈ ಟಿಕೆಟಿಗೆ ಕೊಡೋದಿಲ್ಲ ಅವರು. ಅದು ಗೌರ್ಮೆಂಟ್ ಬಸ್ಸೇ ಮತ್ತೆ ಎಲ್ಲ ಆಗಿರ್ಬೋದು. ಸ್ವಲ್ಪ ಅವರದೇ ಒಂದು ವ್ಯತ್ಯಾಸ. ಅವನದೇ ಟಿಕೆಟ್ ಅಂತ ಹಾಕಿರ್ತೇವೋ ಅವನದೇ ಇದಾಗಿರ್ಬೇಕು, ಬಿಂಬರೂಪನೇ ಆಗಿರ್ಬೇಕು, ಬೇರೆ ರೀತಿ ಆಗಕ್ಕೆ ಸಾಧ್ಯ ಇಲ್ಲ. ಭಕ್ತಿರೇವೈನಂ ನಯತಿ ಭಕ್ತಿರೇವೈನಂ ದರ್ಶಯತಿ ಭಕ್ತಿವಶ ಪುರುಷೋ ಭಕ್ತಿರೇವ ಭೂಯಸಿ ಇತಿ ಮಾಠರ ಶ್ರುತೇ ನ ಪರಮಾತ್ಮನ ದರ್ಶನಮಿತಿ ಚೇನ್ನ. ಮತ್ತೆ ತೆಗಿತಾರೆ ಈಗ. ತಸ್ಯೈವ ಆತ್ಮ ವಿಶತೆ ಬ್ರಹ್ಮಧಾಮ ಇತಿ ಶ್ರುತೇ ಕಥಂ ತರಿ ಏಷಾ ಶ್ರುತಿ. ಏನೇನು ಹೇಳ್ತಿದ್ದೀರಿ ನೀವು? ದೇವ್ರು ಕೊಡ್ತಾನೆ, ಏನೇನೋ ಹೇಳ್ತೀರಿ ಮುಕ್ತಿ ಬಗ್ಗೆ. ಭಕ್ತಿ ಕೊಡುತ್ತೆ ಅಂತ ಹೇಳ್ತಿರೋದು ಮುಕ್ತಿನ. ಸೊ ಭಕ್ತಿ ಅಂದರೆ ಮುಕ್ತಿ ಆಗುತ್ತೆ. ದೇವ್ರು ಹಾಕಬೇಕು ಅಂತ ಕೇಳ್ತಾರೆ. ಸೊ ಜ್ಞಾನದಿಂದ ಮುಕ್ತಿ ಅಂದರೆ ದೇವ್ರು ಹಾಕಬೇಕು. ಜ್ಞಾನದಿಂದ ಮುಕ್ತಿ, ಭಕ್ತಿಯಿಂದ ಮುಕ್ತಿ. ಎಷ್ಟು ಕ್ಲಿಯರಾಗಿದೆ ನೋಡಿದರೆ ಶ್ರುತಿ ಅಂತ ಕೇಳಿದರೆ ಅಲ್ಲ. ಭಕ್ತಿ ಎಂಬುದು ಯಾವುದಕ್ಕೆ ಸರಿಯಾದೋ? ಓದಿದರೆ ಪಾಸ್ ಆಗ್ತಾನೆ, ಕರೆಕ್ಟ್, ಓದಿದರೆ ಪಾಸ್ ಆಗ್ತಾನೆ. ಆದರೆ ಓದಿ ಪರೀಕ್ಷೆಗೆ ಹೋಗಿ ಪ್ರಶ್ನೆಗೆ ಉತ್ತರ ಕೊಟ್ಟು ವ್ಯಾಲ್ಯೂಯೇಷನ್ ಆಗಿ ಬಂದರೆ ಆಗ್ತದೆ. ಅದಿಷ್ಟು ನೆಕ್ಸ್ಟ್ ಸ್ಟೆಪ್. ಅದು ಬರದ ಮನೇಲಿ ಇಟ್ಬಿಟ್ಟ ಪಾಸ್ ಆಗ್ತಾನ? ಅಲ್ಲಿ ಬರದ ಮನೆಗೆ ತಂದ ಪಾಸ್ ಆಗ್ತಾನ? ಇಲ್ಲ. ಅದು ಗುಡ್ ಸ್ಟೆಪ್ಸ್ ಎಲ್ಲ ಏನೋ ಅಂಡರ್ಸ್ಟುಡ್. ಎಲ್ಲಿ ಭಕ್ತಿಯಿಂದ ಮುಕ್ತಿ ಅಂತ ಹೇಳ್ತಾರೋ, ಭಕ್ತಿ ಅಲ್ಟಿಮೇಟ್ ಸಾಧನ ಅದು. ಬಟ್ ಅದು ಅಕ್ಸೆಪ್ಟ್ ಮಾಡೋದು ಯಾರು? ದೇವರು. ಇಲ್ಲದ ಹೋದ್ರೆ ಅದಕ್ಕೆ ಬೆಲೆ ಇಲ್ಲ. ಹಾಂ, ಅದನ್ನ ಹೇಳ್ತಾರೆ. ಓಂ ಪರೇಣ ಚ ಶಬ್ದಸ್ಯ. ತುಂಬ ಜನ ಅದೇ ಅರ್ಥ ಮಾಡಿದ್ದು. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಇದೆ. ಸೊ ಜ್ಞಾನದಿಂದ ಮುಕ್ತಿ ಬರುತ್ತೆ ಅಷ್ಟೇ. ಅದೇನು ಬೇಕಿಲ್ಲ, ದೇವ್ರು ಬೇಕಿಲ್ಲ ಅಂತ ಅದಕ್ಕೆ ಆಚಾರ್ಯ ಬರೀತಾರೆ. ಹಾಗಲ್ಲ. ಜ್ಞಾನದಿಂದ ಮುಕ್ತಿ ಅಂತ ಯಾತಕ್ಕೆ ಹೇಳಿದರು ಅಂದರೆ,
ಜ್ಞಾನಕ್ಕೆ ದೇವರು ಒಳ್ಳೆ ಒಲಿತಾನೆ ಆದ್ದರಿಂದ ಅಷ್ಟೇ ಹೊರತು ಬಟ್ ಬೈಂಡಿಂಗ್ ಅಲ್ಲ ಅದು, ಬೈಂಡಿಂಗ್ ಅಲ್ಲ, ಮುಂದೆ ದೇವರು ಬೇಕೇ ಬೇಕದು. ನಸ ಓಂ ಪರೇಣ ಚ ಶಬ್ದಸ್ಯ ತಾದ್ವಿಧ್ಯಂ ಭೂಯಸ್ವಾತ್ತು ಅನುಬಂಧ. ಓಂ ಪರಮಾತ್ಮ ಏವ ಭಕ್ತ್ಯಾ ದರ್ಶನಂ ಪ್ರಾಪ್ಯ ಮುಕ್ತಿಂ ದದಾತಿ. ಭಕ್ತಿ ಆಟೋಮೆಟಿಕ್ಕಾಗಿ ಕೊಡೋದಿಲ್ಲ, ಏನು ಬೇಕದಕ್ಕೆ ದೇವರು ಅನುಗ್ರಹ ಮಾಡಿದರೆ ಮಾತ್ರ ಭಕ್ತಿ ಸಾಧ್ಯ ಇಲ್ಲ. ಎಷ್ಟು ಸತ್ತು ಎಕ್ಸಾಮ್ ಎಲ್ಲ ಮುಗೀತು, ಪೇಪರೆಲ್ಲ ಏನೋ ಬಂತು, ಒಂದು ಗಲಾಟೆಯಾಗಿ ಹೋಗ್ಬಿಡ್ತು, ವ್ಯಾಲ್ಯೂ ಮಾಡೋಕ್ಕಾಗಲಿಲ್ಲ. ಏನು ಮಾಡ್ತಾರಾಗ? ರೀ ಎಕ್ಸಾಮ್ ಮಾಡಬೇಕಷ್ಟೇ. ಅದೇ ಪಾಸ್ ಆಗೋದಾಗಿದ್ದರೆ ರಿಸಲ್ಟ್ ಬಂದುಬಿಡ್ಬೇಕಾಗಿತ್ತು, ಹಾಗೆ ಬರಲಿಲ್ಲ. ವ್ಯಾಲ್ಯೂಯೇಷನ್ ಎಲ್ಲ ಪ್ರೋಸೆಸ್ ಇದೆ, ಅದಾಗದೆ ಹೋದರೆ ಬರೋದಿಲ್ಲ. ಪರೇಣ ಅಂದರೆ ಪರಮಾತ್ಮನ ಅಂತ. ಹರಿದೇವ ಪರಹ, ಪರಮಾತ್ಮ ಇವ ಭಕ್ತಿಯ ದರ್ಶನಂ ಪ್ರಾಪ್ಯ, ತಾನೇ ದರ್ಶನ ಕೊಟ್ಟು ಮುಂದೆ ಅದು ಮುಕ್ತಿಯನ್ನು ಕೊಡ್ತಾನೆ ಅಂತ ಅರ್ಥನೇ ಹೊರತು ಬೇರೆ ಅಲ್ಲ. ಪ್ರಧಾನ ಸಾಧನತ್ವಾದ್ ಭಕ್ತಿ ಕರಣತ್ವೇನ ಉಚ್ಯತೆ. ಮತ್ತು ಭಕ್ತಿ ಅಂತ ಯಾಕೆ ಹೇಳಬೇಕಾಗಿದೆ? ಪ್ರಧಾನ ಸಾಧನ. ಏನೇ ಮಾಡಲಿಕ್ಕೆ ಕಾಮನ್ ಫ್ಯಾಕ್ಟರ್ ಏನಿರಬೇಕು? ಊಟ ಮಾಡಿದ ಭಕ್ತಿ, ನೀರು ಕುಡ್ದ ಭಕ್ತಿ, ನೀರು ಕೊಟ್ಟ ಭಕ್ತಿ, ಮಾತಾಡಿದ ಭಕ್ತಿ, ಕಾಮನ್ ಫ್ಯಾಕ್ಟರ್ ಆಗಿರಬೇಕು. ಕರಣತ್ವೇನ ಉಚ್ಯತೆ ಮಾಂ. ಅದು ಮತ್ತೆ ಇದಿಷ್ಟು ಶ್ರುತಿ ಕೊಟ್ಟರು. ಈಗ ಮಾಯಾವೈಭವ ಅಂತ ಗ್ರಂಥ ಕೋಟ್ ಮಾಡ್ತಾರೆ. ಭಕ್ತಿಸ್ಥಃ ಪರಮೋ ವಿಷ್ಣು ತಥೈವೈನಂ ವಶಂ ನಯೇತ್ ತಯೈವ ದರ್ಶನಂ ಸ್ಯಾತಃ ಪ್ರದದ್ಯಾನ್ ಮುಕ್ತಿಮೇತಯ. ಭಕ್ತಿಯೊಳಗೂ ಪರಮಾತ್ಮ ಇದ್ದು ಫಂಕ್ಷನ್ ಮಾಡಿಸಿ ಏನು ಮಾಡ್ತಾನೆ? ಮುಕ್ತಿ ಅಲ್ಲಿದ್ದು ಮುಕ್ತಿ ಕೊಡ್ತಾನೆ. ಭಕ್ತಿ ಒಳಗಿದ್ದು ಸಾಧನೆ ಮಾಡಿಸ್ತಾನೆ. ಆದ್ದರಿಂದ ಭಕ್ತಿಯೊಳಗೆ ಭಕ್ತಿ ನಾಮಕ, ಜ್ಞಾನದಲ್ಲಿ ಜ್ಞಾನ ನಾಮಕ. ವಿಷ್ಣು ಸಹಸ್ರನಾಮ ಜ್ಞಾನಂ ಅಂತ ದೇವರಿಗೆ ಹೆಸರು. ಜ್ಞಾನಮನುತ್ತಮಂ, ಜ್ಞಾನದೊಳಗಿದ್ದಾನೆ. ಜ್ಞಾನದಿಂದ ಬೇರೆ, ಜ್ಞಾನದೊಳಗಿದ್ದಾನೆ. ಜ್ಞಾನ ಇವತ್ತು ಜ್ಞಾನದಿಂದ ಮುಕ್ತಿ ಅಂದರೆ ಜ್ಞಾನದೊಳಗಿರ್ತಕ್ಕಂಥ ಭಗವದ್ ರೂಪದಿಂದ ಮುಕ್ತಿ ಅಂತ ಅರ್ಥ. ವಿಷ್ಣು ತಥೈವೈನಂ ವಶಂ ನಯೇ ತಯೈವ ದರ್ಶನಂ ಯಾತಃ ಪ್ರದಜ್ಞಾನ್ ಮುಕ್ತಿಮೇತಯ. ಸ್ನೇಹಾನುಬಂಧೋ ಯಸ್ತಸ್ಮಿನ್ ಬಹುಮಾನ ಪುರಸ್ಸರಃ ಭಕ್ತಿರಿತ್ಯುಚ್ಯತೆ ಸೈವ ಕರಣಂ ಪರಮೀಶಿತು ಇತಿ. ಇದು ನೋಡಿ, ಸ್ನೇಹಾನುಬಂಧ ಮಹಾತ್ಮ್ಯ ಜ್ಞಾನಯುಕ್ತ ಹೇಳಿದ್ರಲ್ಲ, ಅದು ಹೇಳ್ತಾರೆ. ಸ್ನೇಹಾನುಬಂಧ ಯಹ ತಸ್ಮಿನ್ ಬಹುಮಾನ ಪುರಸ್ಸರಃ ಭಕ್ತಿ ಇತಿ ಉಚ್ಯತೆ. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕಃ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಃ ತಯಾ ಮುಕ್ತಿ ನ ಚಾನ್ಯಥ. ಎಲ್ಲಿರೋದು? ತಾತ್ಪರ್ಯದ ಮೊದಲನೇ ಅಧ್ಯಾಯದಲ್ಲೇ ಬಂದಿದೆ. ಸ್ನೇಹಾನುಬಂಧೋ ಯಸ್ತಸ್ಮಿನ್ ಬಹುಮಾನ ಪುರಸ್ಸರಃ ಭಕ್ತಿರುಚ್ಯತೆ ಸೈವ ಕರಣಂ ಪರಮೀಶಿತು ಇತಿ. ಆದ್ದರಿಂದ ಕರಣಂ ಅಂದರೆ ಸಾಧನ, ಪರಂ ಅಂದರೆ ಸರ್ವಶ್ರೇಷ್ಠ ಸಾಧನ. ಪರಂ ಕರಣಂ, ಕಾರಣ ಕರಣ ಪರಂ ಕರಣ. ಅರ್ಥ ಆಯ್ತಾ? ಕಾರಣ ಬೇರೆ, ಕರಣ ಬೇರೆ. ಕಾರಣ ಅಂದ್ರೇನು? ಕಾರಣ ಅಂದ್ರೇನು? ಅದು ಕಾಜೆ, ಆದರೆ ಮೇನ್ ಅಲ್ಲ, ಅದು ಕಾರಣ. ಯಾವುದು ಡೈರೆಕ್ಟ್ ರಿಸಲ್ಟ್ ಕೊಡ್ತದೆ ಏನಂತ ಕರೀತಾರೆ? ಅದು ಕಾರಣ. ಗೊತ್ತಾಯ್ತಾ? ಕಾರಣ ಕಾರಣ ಎಷ್ಟು ಸರಿಯಾಗಿ ತಿಳ್ಕೊಂಡಿರ್ಬೇಕು. ನೋಡೋದಕ್ಕೆ ಯಾವ್ದು ದೊಡ್ಡದು ಕಾಣಿಸುತ್ತೆ? ಕಾರಣ ದೊಡ್ಡದು ಕಂಡ ಕಾಣುತ್ತೆ, ಕಾರಣ ಚಿಕ್ಕದು ಕಂಡ ಕಾಣುತ್ತೆ. ಆ್ಯಕ್ಚುಲಿ ಕಾರಣನೇ ದೊಡ್ಡದು. ಹಿಂದೆ ಬಂದಿದೆ ಪ್ರಮಾಣ ಪದ್ಧತಿ ಅಲ್ಲ. ಕಾರಣದ ಡೆಫಿನೇಷನ್ ಏನು ಗೊತ್ತೇನು? ಕಾರಣೇಶು ಯದತಿಶಯಿ ತತ್ ಕಾರಣಂ. ಕಾರಣದಲ್ಲಿ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಅದು ಏನಂತ ಕರೀತಾರೆ? ಕಾರಣ. ಅದು ಇನ್ ಟೈಮ್ ಹೋದ, ಯೂನಿಫಾರ್ಮ್ ಪ್ರಕಾರ ಹೋದ, ವೆಹಿಕಲ್ ಸಿಕ್ತು, ಎಲ್ಲ ಆಯಿತು, ಎಲ್ಲ ಮಾಡಿದ. ಗೊತ್ತಾಯ್ತಾ? ಪಾಸಾಗಲಿಕ್ಕೆ ಯಾವುದು ಕಾರಣ? ಬಟ್ ಇಲ್ಲಿ ಹೋದವರು ಬೆಳಕ್ಕೆ ಆಗ್ತಿದ್ದಿಲ್ಲ, ವಿಚಾರ ಬೇರೆ. ಹೋಗಿದ್ದು ಕಾರಣ ಹೌದು, ಕಾರಣ ಅಲ್ಲ. ಕಾರಣ ಯಾವುದು? ಬರೆದಿದ್ದ ಕಾರಣ. ಇವೆಲ್ಲ ಕಾರಣಗಳಿವು. ಗೊತ್ತಾಯ್ತಾ? ಸರ್ವಶಬ್ದಾನ ಬ್ರಹ್ಮಣಿ ಪ್ರವೃತ್ತೇಶ್ಚ. ಮುಖ್ಯವಾಗಿ ಒಟ್ಟಿನ ಕಾರಣ ಯಾವುದಾಯ್ತು ಈಗ? ದೇವರ ಅನುಗ್ರಹ, ಅದು ಕಾರಣ. ಉಳಿದ್ರಲ್ಲಿ ಬೆಸ್ಟ್ ಯಾವುದು? ಜ್ಞಾನ, ಭಕ್ತಿ ಅಷ್ಟೇ. ಉಳಿದ್ರೆ ಯಾವುದು? ಅದರಲ್ಲಿ ಒಂದೊಂದೇ ಮತ್ತೆ ಚೇಂಜ್ ಆಗ್ತಾ ಹೋಗುತ್ತೆ, ರೋಲ್ ಚೇಂಜ್ ಆಗ್ತಾ ಹೋಗುತ್ತೆ. ಅಲ್ಟಿಮೇಟ್ ಅಂದರೆ ದೇವರ ಅನುಗ್ರಹನೇ ಬೇಕು. ಅದಕ್ಕೇನಂತ ಕರೆದ್ರು? ತತ್ಪ್ರಸಾದಾತ್ ಪರಾಂ ಶಾಂತಿಂ ಅಚರೇಣ ಅಧಿಗಚ್ಚತಿ. ಎಲ್ಲಿದ್ದು? ಭಗವದ್ಗೀತೆ. ತತ್ಪ್ರಸಾದ ಏನ ಅಂತ ಹೇಳ್ತಾನೆ. ಅರ್ಜುನ ಕೂಡ ಅಕ್ಸೆಪ್ಟ್ ಮಾಡ್ತಾನೆ ಕೊನೆಗೆ. ವೆರಿ ಇಂಪಾರ್ಟೆಂಟ್. ಏನಂತ ಹೇಳ್ತಾನೆ? ನಷ್ಟೋ ಮೋಹ ಗತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ. ಅನುಗ್ರಹದಿಂದ ಹೋಯ್ತು ಅಂತ ಹೇಳ್ತಾರೆ, ಬರೀ ಇದರಿಂದ ಹೋಯ್ತು ಅಂತ ಹೇಳೋದಿಲ್ಲ. ಅರ್ಥ ಆಯ್ತಾ? ರೋಗವನ್ನೆಲ್ಲ ವಾಸಿ ಆಗಿಬಿಡುತ್ತೆ, ಡಾಕ್ಟ್ರೇ ವಾಸಿ ಮಾಡಿದ್ದೀರಿ ಅವ್ರನ್ನ ಹೇಳ್ತಾರೆ. ಔಷಧಿ ವಾಸಿ ಮಾಡಿದ್ ಬಿಡ್ರಿ ನಿಮ್ಮದೇನು ಅಂತ ಕೇಳೋದಿಲ್ಲ. ಏನು ಹೇಳ್ತಾರೆ? ಔಷಧಿ ಇರ್ಬೋದು, ಔಷಧಿ ತಗೊಂಡು ಕೇಳಿದವರೇ ಅದು ಕೊಟ್ಟವ್ರು ಹೇಳ್ತಾನೆ. ಅಂಗಡಿ ಹೋಗಿ ಕೇಳಿದ್ರೆ ಅವ್ರು ಡಾಕ್ಟರ್ ತರ್ತಾರೆ, ತೊಗೊಂಬನ್ನಿ ಅಂತ ಹೇಳ್ತಾರೆ, ಅವ್ರು ಕೊಡೋದಿಲ್ಲ. ಒಟ್ಟು ಚೇತನಕ್ಕೆ ಗೌರವ ಕೊಡಬೇಕು ಹೊರತು ಯಾವುದಕ್ಕಲ್ಲ, ಜಡಕ್ಕಲ್ಲ.
ಮತ್ತು ಮೇನ್ಗೆ ಹೊರತು ಸೆಕೆಂಡರಿಗಲ್ಲ. ಬಡಿಸಿದ್ದು ಕೂಟ ಆಯಿತು ಕರೆಕ್ಟೇ, ಯಜಮಾನ ಅಡುಗೆನೇ ಮಾಡಿಸಲ್ಲ, ಏನು ಬಡಿಸ್ತಾನೆ ಇವನೀಗ ಹೊತ್ತಾನೆ. ಅದು ಮುಖ್ಯ ಕರ್ತ ಯಾರೀಗ? ಯಜಮಾನ ಕರ್ತ. ಬಡಿಸೋ ನೀರು ನೋಡಿದಾಗ ಇಲ್ಲಿರೋದು ಎದುರಿಗೆ ಕಾಣೋದು ಇದು, ಕಾಣದೇ ಇರೋದು ಇಂಪಾರ್ಟೆಂಟ್. ಎಲ್ಲ ಕಾಣೋದೆಲ್ಲ ಅನ್ಇಂಪಾರ್ಟೆಂಟ್, ಕಾಣದೇ ಇರೋ ದೇವರೇ ಇಂಪಾರ್ಟೆಂಟ್. ಗೊತ್ತಾಯ್ತಾ? ಥ್ಯಾಂಕ್ಸ್ ಹೇಳೋದು ಯಾರಿಗೆ ಹೇಳ್ತಾರೆ? ಯಜಮಾನಿಗೆ ಹೇಳ್ತಾರೆ, ಉಳಿದವ್ರಿಗೆ ಹೇಳೋದಿಲ್ಲ. ಉಳಿದವ್ರಿಗೆ ಕಂಡಾಗ ಅವರಿಗೆ ಥ್ಯಾಂಕ್ಸ್ ಹೇಳೋದಿಲ್ಲ ಅಂತ ಅರ್ಥ ಅಲ್ಲ, ಬಟ್ ಮೇನ್ ಇರೋದು ಅಲ್ಲಿರೋದು. ಸರ್ವಶಬ್ದಾನಾಂ ಬ್ರಹ್ಮಣಿ ಪ್ರವೃತ್ತೇಶ್ಚ. ಒಟ್ಟಿನ ಮೇಲೆ ಇನ್ನೊಂದು ಅರ್ಥ ತಗೊಳ್ಳಿ ಸುಲಭ. ಏನಂದರೆ ಭಕ್ತಿಯಿಂದ ಮುಕ್ತಿ ಅಂದರೆ, ಭಕ್ತಿ ಅಂದರೆ ನಾರಾಯಣ. ಎಲ್ಲ ಶಬ್ದ ದೇವರು ಹೇಳೋದ್ರಿಂದ ನಾರಾಯಣದಿಂದ ಮುಕ್ತಿ ಅಂತ ಅಷ್ಟೇ ಅರ್ಥ. ಇದೇನು ಆರ್ಗ್ಯುಮೆಂಟೇ ಬೇಡ. ಇದಕ್ಕೆ ಯಾವುದೇ ಇದಕ್ಕೆ ಏನು ಗೊತ್ತಿರಬೇಕು? ಸರ್ವ ಸಮನ್ವಯಾಧ್ಯಾಯ ಗೊತ್ತಿರಬೇಕು. ಅವಾಗ ಏನೇ ಹೇಳಿದ್ರು ಕೂಡ ಅದು ಅವ್ರು ನೀರು ಕೊಟ್ಟರು, ಅವರೊಂದು ದೇವರೇ, ಮತ್ತೆ ಅವ್ರು ಊಟ ಹಾಕಿದ್ರು ಅವರೊಂದು ಮತ್ತೆ ದೇವರೇ. ಮತ್ತೆ ಬೇರೆ ಅರ್ಥ ಮಾಡಬೇಕು, ಅವರೊಳಗಿದ್ದ ದೇವರು ಅಂತ ಮಾಡಬೇಕಾಗಿಲ್ಲ, ಒಳಗಿರೋ ದೇವರು ಅಂತಲೇ ಅರ್ಥ ಅದಕ್ಕೆ. ಇತಿ ಈಗ ನಮಗೆ ಸಮನ್ವಯಾಧ್ಯಾಯ ಉಪಯೋಗಿಸಬೇಕು ಗೊತ್ತಾಯ್ತು. ಸಮನ್ವಯಾಧ್ಯಾಯ ಅಪ್ಲಿಕೇಶನ್ ಇದೆ. ಇತಿ ತಾದ್ವಿದ್ಯಾಧಿಕರಣಂ ಪರೇಣಾಧಿಕರಣಂ. ಸರಿ ಓದ್ಕೋಬೇಕಲ್ಲ. ಈಗ ಏಕ ಆತ್ಮನಃ ಶರೀರೇ ಮುಂದಿನ ಪ್ರಶ್ನೆ, ಅದು ನಾಳೆ ದಿವಸ. ಒಂದು ಅಧಿಕರಣ ಯಾತಕ್ಕೆ ಮಾಡಿದ್ದ, ಒಂದು ಟಾಪಿಕ್ ಅದು. ಅಧಿಕರಣ ಅಂದ್ರೆ ಟಾಪಿಕ್, ಇಶ್ಯೂ ಅದು. ಪ್ರಶ್ನೆ ಏನಿತ್ತು ಈಗ? ಭಕ್ತಿಯಿಂದ ಮುಕ್ತಿ ಅಂತ ಹೇಳ್ತಾರೆ, ನೀವು ದೇವರಿಂದ ಮುಕ್ತಿ ಅಂತೀರಿ, ಹೇಗೆ ಸಾಧ್ಯ? ಇಷ್ಟೇ ಪ್ರಶ್ನೆ. ಅದು ಉತ್ತರ ಕೊಟ್ಟರು. ಭಕ್ತಿ ಸಾಧನೆ ಹೊರತು ಸಿದ್ಧಿ ಕೊಡೋದು ಯಾರೀಗ? ದೇವರು. ಇಲ್ಲದವ್ರಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸರ್ತಿ ಏನಾಗುತ್ತೆ ಗೊತ್ತೇನೋ, ತರಕಾರಿ ಜಗಳಾಡ್ಬಿಟ್ಟಿರ್ತಾರೆ, ಜಗಳ ಇರೋದು ಮರುದಿವ್ಸನೇ ಹೋಗ್ತಾನೆ, ನಿಮಗೆ ಕೊಡೋದಿಲ್ಲ ಅಂತ. ದುಡ್ಡು ಜಾಸ್ತಿ ಕೊಟ್ಟರು ಕೊಡೋದಿಲ್ಲ ಅಂತ ಹೇಳಿದ. ನೀವು ದುಡ್ಡಿನಿಂದ ಬರೋದಾಗಿದ್ದರೆ ಬರಬೇಕಾಗಿತ್ತು. ಅದು ಹೇಳುತ್ತೆ ನಿಮಗೆ ಕೊಡೋದೇ ಇಲ್ಲ, ಏನು ಮಾಡಿದ್ರು ಕೊಡೋದಿಲ್ಲ. ಯಾತಕ್ಕೆ? ನೀವು ತೊಗೊಂಡೋದ್ರೆ ಕಳ್ತಾರಾಗಿ ತೊಗೊಂಡಾಗ ಕೇಸ್ ಹಾಕ್ಬೋದು, ಎದುರಿಗೆ ಇರ್ಬೋದು, ತೊಗೊಳಕ್ಕೆ ಬರೋದಿಲ್ಲ, ಒಪ್ಬೇಕು ಅವರು. ಗೊತ್ತಾಯ್ತಾ? ಅದೇ ಆ ದುಡ್ಡಿಗೆ ಬೆಲೆ ಎಲ್ಲಿವರೆಗಿತ್ತು? ವಿಶ್ವಾಸ ಇದ್ರೆ ದುಡ್ಡಿಗೆ ಬೆಲೆ ಇಲ್ಲ, ಹೊರಟೋಯ್ತು. ತೊಗೊಳ್ಳೋದು ದುಡ್ಡು ಬೇಕೋ ಬಂದು ನಿಜ, ಅದು ಇವಾಗ ಉಪಯೋಗ ಬರೋದಿಲ್ಲ, ಅವ್ರು ಒಪ್ಪಿಲ್ಲ. ಆದ್ದರಿಂದ ಇದು ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ.